ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ದೈಹಿಕ ಶಿಕ್ಷಣ ಒಂದು ಪಠ್ಯಪುಸ್ತಕದ ಅಧ್ಯಾಯ 4 ಹಾಕಿ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ದೈಹಿಕ ಶಿಕ್ಷಣದ ಪಠ್ಯಪುಸ್ತಕ ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಹಾಗೆ ಮುಂದುವರೆದು 9ನೇ ತರಗತಿಯನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 4ನೇ ಅಧ್ಯಾಯ ಹಾಕಿ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಒಂದು ಹಾಕಿ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ಹಾಕಿ ಕ್ರೀಡೆಯ ತಂತ್ರಗಳು, ಹಾಕಿ ಆಟಗಾರರಲ್ಲಿ ಇರಬೇಕಾದಂಥ ಅವಶ್ಯಕ ಗುಣಗಳು, ಹಾಗೆ ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳು, ಇಷ್ಟು ವಿಷಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊತೀವಿ. ಈ ಹಾಕಿ ಆಟದ ಇತಿಹಾಸ ನಾವು 8ನೇ ತರಗತಿಯಲ್ಲಿ ನೋಡಿದ್ದೀವಿ. ಯಾರು ನೋಡ್ಕೊಂಡಿಲ್ವೋ ಅದು ಹೋಗಿ ನೋಡಿಕೊಂಡು ಇದು ಕೇಳಿದರೆ ನಿಮಗೆ ಯೂಸ್ ಆಗ್ತೈತೆ. ಹಾಕಿ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ಏನು ಮಾಡಿದೆ, ವಿಶೇಷ ಮತ್ತು ಕ್ರಿಯಾಶೀಲವಾದಂಥ ಒಂದು ಆಟವಾಗಿದೆ. ಹಾಕಿ ಆಟ ಏನಾಗಿದೆ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲತೆಯಿಂದ ಕೂಡಿದಂಥ ಒಂದು ಗೇಮ್ ಆಗಿದೆ. ಇದು ನಮ್ಮ ದೇಶದಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ಕೂಡ ಈ ಹಾಕಿ ಆಟ ಪಡೆದುಕೊಂಡಿದೆ. ಈ ಆಟವು ತನ್ನದೇ ಆದಂತಹ ರಾಷ್ಟ್ರೀಯ ಮಹತ್ವವನ್ನು ಹೊಂದಿದೆ. ಈ ಹಾಕಿ ಆಟ ಏನು ಮಾಡಿದೆ, ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಮಹತ್ವವನ್ನು ಇದು ಹೊಂದಿದೆ. ಕೆಲವು ಅಂಶಗಳನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀವಿ. ಇದರ ಹಿಸ್ಟ್ರಿ ಏನು ಮಾಡಿದ್ವಿ, ಹಿಂದಿನ ತರಗತಿಯನ್ನು ತಿಳ್ಕೊಂಡಿವಿ ಅಂತ ಹೇಳಿದಲ್ಲ. ಹಾಕಿ ಆಟಕ್ಕೆ ಸಂಬಂಧಿಸಿದಂತೆ ತಾತ್ವಿಕ ಅಂಶಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಬರುವಂತಹ ಹಾಕಿ ಆಟದ ತಾತ್ವಿಕ ಅಂಶಗಳನ್ನು ನಾವು ಏನು ಮಾಡೋಣ, ಇವಾಗ ತಿಳಿದುಕೊಳ್ಳೋಣ. ಹಾಕಿ ಕ್ರೀಡೆಯಲ್ಲಿನ ತಂತ್ರಗಳು, ಹಾಕಿ ಕ್ರೀಡೆಯಲ್ಲಿ ಬಳಸುವಂಥ ತಂತ್ರಗಳು ಯಾವ್ಯಾವು ಅಂತೇಳಿ ನಾವೀಗ ನೋಡೋಣ. ಹಾಕಿ ಮತ್ತು ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ಏನು ಮಾಡ್ತೀವಿ, ವಲಯಗಳು ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯಾಗಿ ರೂಪುಗೊಂಡಿರ್ತೈತಿ. ಹಾಕಿ ಮತ್ತು ಇತರ ತಂಡದ ಪಂದ್ಯಾಟಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮುಖ್ಯವಾಗಿ ವಲಯಗಳು ಏನು ಮಾಡ್ತವೆ, ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯನ್ನು ರೂಪುಗೊಂಡಿರ್ತವೆ. ಆಟಗಾರನು ಪಂದ್ಯಾಟದ ಸಂದರ್ಭದಲ್ಲಿ ಈ ಅಂಶವನ್ನು ನೋಡಬೇಕು, ಗಮನದಲ್ಲಿಟ್ಟುಕೊಂಡು ಈ ತಂತ್ರಗಳನ್ನು ಬಳಸಿದರೆ ಏನು ಮಾಡ್ತಿದೆ, ಜಯದ ಹಾದಿ ಸುಲಭವಾಗ್ತೈತೆ. ಹಾಗಾದರೆ ಯಾವ್ಯಾವಪ್ಪ ತಂತ್ರ, ಆ ತಂತ್ರಗಳನ್ನು ಬಳಸ್ಕೋಬೇಕು ಗೇಮ್ಸ್ ಆಡೋ ಟೈಮಲ್ಲಿ ಅಂತಂದರೆ, ಪ್ರಮುಖವಾಗಿ ಔಟ್ ನಂಬರಿಂಗ್ ಅಂದರೆ ಏನು ಅಂತಂದರೆ, ಎಲ್ಲ ದಾಳಿಗಾರ ಅಫೆನ್ಸಿವ್ ಅಂದರೆ ಆಟಗಾರರು ರಕ್ಷಣಾತ್ಮಕ, ದಾಳಿಗಾರರಿಗೆ ಏನಂತೀವಿ ಅಫೆನ್ಸಿವ್ ಅಂತ ಕರಿತೀವಿ. ರಕ್ಷಣಾತ್ಮಕ ಆಟಗಾರರಿಗೆ ಏನಂತೀವಿ ಡಿಫೆನ್ಸಿವ್ ಅಂತೇಳಿ ಕರಿತೀವಿ. ದಾಳಿ ಮಾಡೋರಿಗೆ ಅಫೆನ್ಸಿವ್ ಅಂತ ಕರೆದ್ರೆ, ರಕ್ಷಣೆ ಮಾಡ್ಕೊಳ್ಳೋರಿಗೆ ಏನಂತೀವಿ ಡಿಫೆನ್ಸಿವ್ ಅಂತೇಳಿ ಕರಿತೀವಿ. ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆ ದಾಳಿ ಮಾಡುವುದು ಒಂದು ಉತ್ತಮ ತಂತ್ರಗಾರಿಕೆ. ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮಾಡ್ತಾರೆ, ದಾಳಿ ಮಾಡುವುದು ಅದೊಂದು ಉತ್ತಮ ತಂತ್ರಗಾರಿಕೆ ಅಂತೇಳಿ ನಾವು ಹೇಳ್ಬೋದು. ಇದು ತಮ್ಮ ಮೈದಾನದಲ್ಲಿ ಚೆಂಡು ಇದ್ದ ಸಮಯದಲ್ಲಿ ದಾಳಿಗಾರನು ಏಕಕಾಲದಲ್ಲಿ ಎದುರಾಳಿ ಅಂಕಣಕ್ಕೆ ಏನು ಮಾಡಬೇಕು, ಪ್ರವೇಶ ನೀಡುವುದು ಎಂದರ್ಥ. ಔಟ್ ನಂಬರಿಂಗ್ ಅಂದರೆ ತಮ್ಮ ಮೈದಾನದಲ್ಲಿ ಚೆಂಡು ಇದ್ದ ಸಂದರ್ಭದಲ್ಲಿ ದಾಳಿಗಾರ ಏನು ಮಾಡ್ತಾನೆ, ಏಕಕಾಲಕ್ಕೆ ಎದುರಾಳಿ ಅಂಕಣಕ್ಕೆ ಪ್ರವೇಶ ಮಾಡುವುದಕ್ಕೆ ಏನಂತೀವಿ ಔಟ್ ನಂಬರಿಂಗ್ ಅಂತೇಳಿ ಕರಿತೀವಿ. ಪ್ರತಿಯೊಬ್ಬ ಆಟಗಾರನ ಪಾತ್ರ ಏನಾಗಿರ್ತದೆ ಇಲ್ಲಿ, ಅಂತಿಮ ಆಟದವರೆಗೂ ಏನಿರ್ತದೆ ಪ್ರಮುಖವಾಗಿರ್ತದೆ. ಪ್ರತಿಯೊಬ್ಬ ಆಟಗಾರನು ಕೂಡ ಏನು ಮಾಡ್ಬೋದು, ಆಟ ಮುಗಿಯುವವರೆಗೂ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರಬೇಕು. ಚೆಂಡಿನಂಥ ಎರಡು ತಂಡದವರು ಏನು ಮಾಡ್ತಾರೆ ಇರ್ತಾರೆ, ಅಂದರೆ ದಾಳಿಗಾರರು ಮತ್ತು ರಕ್ಷಣೆಗಾರರು ಹಾಗೂ ಚಲನಾ ಆಟಗಾರರು ಏನು ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಕಂಡುಬರ್ತಾರೆ. ಎರಡು ತಂಡದಲ್ಲಿ ಏನು ಮಾಡ್ತೀವಿ ಇಲ್ಲಿ, ಆ ದಾಳಿಗಾರರು ಇರ್ತಾರೆ, ರಕ್ಷಣೆಗಾರರು ಇರ್ತಾರೆ ಮತ್ತು ಚಲನಾ ಆಟಗಾರರು ಕೂಡ ಇಲ್ಲಿ ಮುಖ್ಯವಾಗಿ ಇರ್ತಾರೆ. ಪಂದ್ಯಾಟದಲ್ಲಿ ಪ್ರಮುಖವಾಗಿ ಚೆಂಡು ಮೈದಾನದಿಂದ ಚಲಿಸುತ್ತದೆ. ಪಂದ್ಯಾಟ ಪ್ರಾರಂಭವಾದಾಗ ಚೆಂಡು ಏನು ಮಾಡ್ತದೆ ಅಂದರೆ ಮೈದಾನದಿಂದ ಚಲಿಸ್ತಾ ಇರ್ತೈತೆ. ಅದಕ್ಕೆ ಪಾಸಿಂಗ್, ಪುಸ್ಸಿಂಗ್ ಏನಂತ ಹೇಳ್ತೀವಿ, ಪಾಸಿಂಗ್, ಪುಸ್ಸಿಂಗ್, ಡ್ರಿಬ್ಲಿಂಗ್, ರನ್ನಿಂಗ್. ತಕ್ಷಣ ಬಲಕ್ಕೆ ಮತ್ತು ಎಡಕ್ಕೆ ಹೊಡೆಯುತ್ತಾ ಡ್ರಿಬಲ್ ಮಾಡುತ್ತಾ ಚೆಂಡನ್ನು ಏನು ಮಾಡ್ತೀವಿ, ಸ್ಟಿಕ್ನ ಹಿಡಿತದಲ್ಲಿಟ್ಟುಕೊಂಡು ಎದುರಾಳಿಗೆ ವಂಚಿಸುತ್ತಾ ಏನು ಮಾಡ್ತಾರೆ, ತಮ್ಮ ತಂಡದವರಿಗೆ ಪಾಸ್ ನೀಡುವುದು ಇದೊಂದು ಮುಖ್ಯವಾದಂಥ ಒಂದು ಕೌಶಲ್ಯ ಆಗಿರ್ತೈತಿ. ಇಂತಹ ಸಂದರ್ಭದಲ್ಲಿ ಫ್ಲಿಕ್ ಅಥವಾ ಸ್ಪೂಕ್, ಪುಷ್, ಹಿಟ್ ಕೌಶಲ್ಯಗಳ ಮುಖಾಂತರ ಚೆಂಡನ್ನು ಅತಿ ವೇಗವಾಗಿ ಕಳಿಸಬೇಕು ಅನ್ನೋದು ಇದರ ಒಂದು ಕೌಶಲ್ಯದ ಉದ್ದೇಶವಾಗಿರ್ತೈತಿ. ಈಗ ಹಾಕಿ ಆಟದಲ್ಲಿನ
ಹಾಕಿ ಆಟಗಾರರಲ್ಲಿ ಇರಬೇಕಾದಂತಹ ಅವಶ್ಯಕ ಗುಣಲಕ್ಷಣಗಳು ಯಾವ್ಯಾವು ಅಂದರೆ ಹಾಕಿ ಆಟಗಾರ ಆಡಬೇಕಾದ್ರೆ ಅವನ ಹತ್ರ ಏನೇನು ಗುಣಲಕ್ಷಣಗಳು ಇರಬೇಕು ಅವಶ್ಯಕವಾಗಿ ಅಂತೇಳಂದರೆ ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಏನು ಮಾಡಬೇಕು ಓಡಾಡಿಕೊಂಡು ಪರಿಣಾಮಕಾರಿಯಾಗಿ ಆಡಬೇಕಾಗಿರೋದ್ರಿಂದ ಅವನಿಗೆ ಮುಖ್ಯವಾಗಿ ಏನಿರಬೇಕು ಕಷ್ಟ ಸಹಿಷ್ಣುತೆ ಇರಬೇಕು. ಮುಖ್ಯವಾಗಿ ಕಷ್ಟ ಸಹಿಷ್ಣುತೆ ಇರಬೇಕು. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಿಸುವ ಅವಶ್ಯಕತೆ ಇರುವುದರಿಂದ ಮತ್ತೇನಿರಬೇಕು ಅವನಿಗೆ ಚಪಲತೆ ಇರಬೇಕು. ಕಷ್ಟ ಸಹಿಷ್ಣುತೆ ಇರಬೇಕು, ಹಾಗೆ ಚಪಲತೆ ಇರಬೇಕು. ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ ಮತ್ತು ಕಾಲುಗಳ ಸಂಯೋಜನೆ ಕೂಡ ಏನಿರಬೇಕು ಅವಶ್ಯಕವಾಗಿರಬೇಕು. ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ್ರೆ ಏನಿರಬೇಕು ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ ಮತ್ತು ಕಾಲುಗಳ ಸಂಯೋಜನೆ ಕೂಡ ಇಲ್ಲಿ ಅವಶ್ಯಕವಾಗಿ ಆಟಗಾರನಲ್ಲಿ ಇರಬೇಕು. ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಅಥವಾ ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ಮತ್ತೇನಿರಬೇಕು ಚೆಂಡನ್ನು ನಿಖರವಾಗಿ ನಾವು ಪಾಸ್ ಕೊಡಬೇಕು ಅಥವಾ ಗೋಲ್ ಗಳಿಸಬೇಕಾದ್ರಲ್ಲಿ ನಿಖರತೆ ಇರಬೇಕು ಅವಶ್ಯಕವಾಗಿ ಬೇಕು. ಆಟಗಾರನೂ ಸಹ ಆಟಗಾರರಿಂದ ಚೆಂಡನ್ನು ಪಡೆಯಲು ಮತ್ತು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡನ್ನು ಪಾಸ್ ನೀಡಲು ಅಥವಾ ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರ್ತೈತಿ. ಏನಿರ್ತದಲ್ಲಿ ಆಟಗಾರರ ಚೆಂಡನ್ನು ಪಡೆಯಲು ಮತ್ತು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡು ಪಾಸ್ ನೀಡಬೇಕು ಅಥವಾ ಎದುರಾಳಿಗಳಿಗೆ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರ್ತದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಏನು ಬೇಕಂದರೆ ವೇಗ ಬೇಕು ಅಂತ ಅರ್ಥ, ಸ್ಪೀಡ್ ಇರಬೇಕು ಅಂತ ಅರ್ಥ ಆಟಗಾರರಲ್ಲಿ. ಹಾಕಿ ಸ್ಟಿಕ್ಕನ್ನು ಚಾಚಿ ಚೆಂಡನ್ನು ತಡೆಯುವಂಥ ಸಂದರ್ಭದಲ್ಲಿ ಯಾವುದೇ ನೈಪುಣ್ಯತೆ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಏನಿರಬೇಕು ಮುಖ್ಯವಾಗಿ ಮೈಮಂಡತೆ ಇರಬೇಕು, ನಿಖರತೆ ಇರಬೇಕು, ಮೈಮಂಡತೆ ಇರಬೇಕು, ಕಷ್ಟ ಸಹಿಷ್ಣುತೆ ಇರಬೇಕು. ಇವೆಲ್ಲ ಏನಿರಬೇಕು ಆಟಗಾರನಲ್ಲಿ ಇರಬೇಕು. ಆಟಗಾರರಿಗೆ ಉತ್ತಮ ಪ್ರತಿಕ್ರಿಯಾ ವೇಗ ಇರಬೇಕು. ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ನೀಡುವಂಥ ವೇಗ ಸಾಮರ್ಥ್ಯ ಮುಖ್ಯವಾಗಿ ಅವರಿಗೆ ಇರಬೇಕು. ಇವು ಆಟಗಾರರಲ್ಲಿ ಇರಬೇಕಂತ ಅವಶ್ಯಕವಾದಂಥ ಗುಣಲಕ್ಷಣಗಳು, ಅವಶ್ಯಕವಾಗಿ ಇವು ಇರಲೇಬೇಕು ಅಂತ ಅರ್ಥ. ಇವಾಗ ಹಾಕಿ ಪಂದ್ಯಾವಳಿಗಳು. ಹಾಕಿ ಕ್ರೀಡೆಯಲ್ಲಿ ಅನೇಕ ಪ್ರಶಸ್ತಿಗಳಿವೆ. ಅದರಲ್ಲಿ ಮುಖ್ಯವಾದವುಗಳು ಏನು ಮಾಡಲಾಗಿದೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಹಾಕಿ ವಿಶ್ವಕಪ್. ಹಾಕಿಯಲ್ಲಿ ವಿಶ್ವಕಪ್ ಪಂದ್ಯಾಟವು ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಅದು 1971ರಲ್ಲಿ ಏನಾಗ್ತೈತಿ ಪ್ರಾರಂಭ ಆಗ್ತೈತಿ. ಇದನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಏನು ಮಾಡ್ತೈತೆ ಆಯೋಜಿಸ್ತೈತೆ. ಅದಕ್ಕೇನಂತೀವಿ FIH ಅಂತ ಹೇಳ್ತೀವಿ, ಅಂತಾರೆ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಅಂತ ಅರ್ಥ. ಇದು ಹಾಕಿಯಲ್ಲಿ ಇದು ವಿಶ್ವ ಪಂದ್ಯಾಟವೆನಿಸಿದೆ. ವಿಶ್ವ ಪಂದ್ಯಾಟ ಅಂತೇಳಿ ಅನ್ನಿಸ್ತಿದೆ. ಯಾವುದು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ. 2 ಒಲಿಂಪಿಕ್ಸ್ ಪಂದ್ಯದಲ್ಲಿ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಹಾಕಿಯನ್ನು ನಡೆಸಲಾಗ್ತೈತೆ. ಅಂದರೆ 2 ಒಲಿಂಪಿಕ್ಸ್ ಅಂದರೆ 4 ವರ್ಷ ಅಂದರೆ 8 ವರ್ಷ ಆಯಿತು. ಆ ಒಂದು ವರ್ಷದಲ್ಲಿ 4 ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ವಿಶ್ವಕಪ್ ಹಾಕಿ ಪಂದ್ಯಾವಟೆ ಕೂಡ ಆಡಿಸ್ತಾರೆ. ಇವಾಗ ವಿಶ್ವಕಪ್ ಒಲಿಂಪಿಕ್ಸ್ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಹಾಕಿ ಪಂದ್ಯಾಟ ಏನು ಮಾಡಲಾಯಿತು ಪರಿಚಯ ಮಾಡಲಾಯಿತು. ಎಷ್ಟರಲ್ಲಿ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಏನಾಯಿತು ಪುರುಷರ ಹಾಕಿ ಪಂದ್ಯಾಟವನ್ನು ಪರಿಚಯಿಸಲಾಯಿತು. 1980ರಲ್ಲಿ ಮಾಸ್ಕೋದ ಒಲಿಂಪಿಕ್ಸ್ನಲ್ಲಿ ಮೊದಲನೇ ಬಾರಿ ಮಹಿಳೆಯರ ಹಾಕಿ ಪಂದ್ಯಾಟವನ್ನು ಕೂಡ ಪರಿಚಯ ಮಾಡಲಾಯಿತು. 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಏನು ಮಾಡಲಾಯಿತು ಪುರುಷರ ಹಾಕಿ ಪಂದ್ಯಾಟ ಪರಿಚಯ ಮಾಡಲಾಯಿತು. ಹಾಗೆ 1980ರಲ್ಲಿ ಏನು ಮಾಡಲಾಯಿತು ಮಹಿಳೆಯರ ಹಾಕಿ ಪಂದ್ಯಾಟವನ್ನು ಮಾಸ್ಕೋದ ಒಲಿಂಪಿಕ್ಸ್ನಲ್ಲಿ ಏನು ಮಾಡಲಾಯಿತು ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಈ ಪಂದ್ಯಾಟವನ್ನು ಆಡಿಸಲಾಯಿತು. 1976ರಲ್ಲಿ ಮ್ಯಾಂಟ್ರಿಯಲ್ ಒಲಿಂಪಿಕ್ಸ್ನಲ್ಲಿ ಏನು ಮಾಡಲಾಯಿತು ಕೃತಕ ಅಂಗಳದಲ್ಲಿ ಹಾಕಿ ಪಂದ್ಯಾಟವನ್ನು ಮೊದಲ ಬಾರಿಗೆ ನಡೆಸಲಾಯಿತು. 1976ರಲ್ಲಿ ಮ್ಯಾಂಟ್ರಿಯಲ್ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ ಕೃತಕ ಅಂಕಣದಲ್ಲಿ ಹಾಕಿ ಪಂದ್ಯಾಟವನ್ನು ಮೊದಲ ಬಾರಿಗೆ ಆಡಿಸ್ತಾರೆ. ಹಾಕಿಗೆ ಅಂತಾರಾಷ್ಟ್ರೀಯ ಸಂಘಟನೆ ಇಲ್ಲದ ಕಾರಣ ಇದಕ್ಕೆ ಯಾವುದೇ ಬೇರೆ ಬೇರೆ ಗೇಮ್ಸ್ಗಳಿಗೆ ಸಂಘಟನೆ ಇದಾವಲ್ಲ ಆ ರೀತಿ ಸಂಸ್ಥೆ ಇದಕ್ಕೆ ಇಲ್ಲ. ಆ ಒಂದು ಕಾರಣಕ್ಕಾಗಿ 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ನಿಂದ ಹಾಕಿಯನ್ನು ಕೈಬಿಡಲಾಯಿತು. ಇದಕ್ಕೆ ಯಾವುದೇ ಒಂದು ಸಂಸ್ಥೆ ಇಲ್ಲದ ಕಾರಣ ಏನು ಮಾಡಲಾಯಿತು 1924ರಲ್ಲಿ ಒಲಿಂಪಿಕ್ನಿಂದ ಹಾಕಿಯನ್ನು ಏನು ಮಾಡಲಾಗಿದೆ ಕೈ ಬಿಡಲಾಗಿದೆ. ಅದೇ ವರ್ಷ ಪ್ಯಾರಿಸ್ನಲ್ಲಿ 1928ರಲ್ಲಿ ಏನಾಗ್ತೈತೆ ಅಂದರೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಪ್ರಾರಂಭ ಆಗ್ತೈತಿ.
ಅಂದರೆ 1924ರಲ್ಲಿ ಪ್ಯಾರಿಸ್ನಿಂದ ಏನು ಮಾಡ್ತಾರೆ, ಒಲಿಂಪಿಕ್ಸನ್ನು ಕೈ ಬಿಡ್ತಾರೆ. ಅದೇ 1924ರಲ್ಲಿ ಅದೇ ವರ್ಷ ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಫೆಡರೇಷನ್ ಏನಾಗ್ತೈತೆ, ಇಂಟರ್ನ್ಯಾಷನಲ್ ಸ್ಥಾಪನೆ ಆಗ್ತೈತೆ. ಹಾಕಿ ಫೆಡರೇಷನ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಾಗ್ತೈತೆ, ಸ್ಥಾಪನೆ ಮಾಡ್ತಾರೆ. 1928ರಲ್ಲಿ ಏನು ಮಾಡಿದ್ರು ಅಂದರೆ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಮತ್ತು ನಂತರ ಪುರುಷರ ಹಾಕಿ ಪಂದ್ಯಾಟವು ಏನು ಮಾಡುತ್ತೆ, ಒಲಿಂಪಿಕ್ಸ್ಗೆ ಶಾಶ್ವತವಾಗಿ ಉಳಿತೈತೆ. ಇವಾಗ ಚಾಂಪಿಯನ್ಸ್ ಟ್ರೋಫಿ ಇದು ನೋಡಿರಿ 1978ರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಏನು ಮಾಡ್ತಾರೆ, ಪುರುಷರಿಗಾಗಿ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪ್ರಾರಂಭಿಸ್ತಾರೆ. ಯಾರು 1978ರಲ್ಲಿ ಯಾರು ಪ್ರಾರಂಭ ಮಾಡಿದರು ಅಂದರೆ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಏನು ಮಾಡ್ತಾರೆ, ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭ ಮಾಡ್ತಾರೆ. 1987ರಲ್ಲಿ ಮಹಿಳೆಯರಿಗಾಗಿ ಏನು ಮಾಡ್ತಾರೆ, ಚಾಂಪಿಯನ್ ಟ್ರೋಫಿ ಪ್ರಾರಂಭ ಮಾಡ್ತಾರೆ. ಈ ಪಂದ್ಯಾಟಕ್ಕೆ 6 ತಂಡಗಳು ಏನು ಮಾಡ್ತವೆ, ಸೇರ್ಪಡೆ ಆಗ್ತವೆ. ಆದರೆ ಮೊದಲನೇ ವರ್ಷ 7 ತಂಡಗಳು ಏನು ಮಾಡ್ತವೆ, ಎರಡನೇ ವರ್ಷದಲ್ಲಿ 7 ತಂಡಗಳು ಮತ್ತು ಮೊದಲನೇ ವರ್ಷದಲ್ಲಿ 7 ತಂಡಗಳು, ಎರಡನೇ ವರ್ಷದಲ್ಲಿ 7 ತಂಡಗಳು ಮತ್ತು 1987ರಲ್ಲಿ 8 ತಂಡಗಳು ಏನು ಮಾಡ್ತವೆ, ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ 1987ರಲ್ಲಿ ಏನದು 8 ತಂಡಗಳು ಏನು ಮಾಡ್ತವೆ, ಇಲ್ಲಿ ಪಾಲ್ಗೊಳ್ತವೆ. ಇವಾಗ ಚಾಂಪಿಯನ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು ಯಾವ್ಯಾವು ಅಂತೇಳಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸಲ್ಲಿ ಇದೆ ನೋಡಿರಿ, ನಿಮಗೆ ತಿಳಿದಿರಲಿ ಅಂಥೇಳಿ. ರಾಷ್ಟ್ರೀಯ ಮಹಿಳಾ ಹಾಕಿ ತಂಡದಲ್ಲಿ ಅರ್ಜುನ್ ಪ್ರಶಸ್ತಿ ಗಳಿಸಿದಂತಹ ಕೆಲವರು ಕ್ರೀಡಾಪಟುಗಳ ಹೆಸರನ್ನು ಕೊಟ್ಟಿದ್ದಾರೆ. ಯಾರಪ್ಪ ಅವರು ಅಂತಂದರೆ ಸುರಾಜ್ ಲತಾದೇವಿ, ಮಮತಾ ಖರಬ್, ಹಲೆನ್ ವೀರಾ, ವರ್ಷಾ ಸೋನಿ, ಪ್ರೀತಮ್ ರಾಣಿ ಸಿವಾಚ್, ಎನ್ ಓಮನ್ ಕುಮಾರ. ಇವರೆಲ್ಲ ಏನು ಮಹಿಳಾ ಒಂದು ಹಾಕಿಯಲ್ಲಿ ಏನು ಮಾಡಿದ್ದಾರೆ, ಅರ್ಜುನ್ ಪ್ರಶಸ್ತಿಯನ್ನು ಗಳಿಸಿದಂತಹ ಮಹಿಳೆಯರು. ಇವರು ನೆನಪಿಟ್ಕೊಳ್ಬೇಕು, ಎಕ್ಸಾಮಲ್ಲಿ ಆಗ್ಬೋದು. ಈ ಥರ ಬಾಕ್ಸಲ್ಲಿ ಕೊಟ್ಟಿರೋದೆಲ್ಲ ಏನಿರುತ್ತೆ ನೆನಪಿಡಿ, ತಿಳಿದಿರಲಿ ಎಲ್ಲ ಇರೋವೆಲ್ಲ ಇಂಪಾರ್ಟೆಂಟ್ ಇರ್ತವೆ, ನಾನು ನೆನಪಿಟ್ಕೊಳ್ಬೇಕು. ಚಾಂಪಿಯನ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು ಯಾವುವು ಅಂತಂದರೆ ಇಲ್ಲಿ ಚಾಂಪಿಯನ್ ಟ್ರೋಫಿ ನಡೆಸುವಂಥ ದೇಶ ಯಾವ್ಯಾವ ಇರ್ತಾವೆ ಅಂದರೆ ಇಲ್ಲಿ ಚಾಂಪಿಯನ್ ಟ್ರೋಫಿ ನಡೆಸುವಂಥ ದೇಶ ಇರ್ತೈತೆ. ಕಳೆದ ಬಾರಿ ಈ ಪಂದ್ಯಾಟವನ್ನು ಕಳೆದ ಬಾರಿ ಯಾವುದು ದೇಶ ವಿಜಯ ಗಳಿಸಿದ ಗೆದ್ದಿದ್ದನೋ ಆ ತಂಡ ಇರ್ತೈತೆ. ಇತ್ತೀಚೆಗೆ ನಡೆದ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿ ಪಡೆದ ಇತರೆ 3 ತಂಡಗಳು ಏನು ಮಾಡ್ತವೆ, ಆ ಒಂದು ಚಾಂಪಿಯನ್ಶಿಪ್ಪಲ್ಲಿ ಇರ್ತವೆ. ಹಾಗೆ ವಿಶ್ವ ಚಾಂಪಿಯನ್ಶಿಪ್ ಇಷ್ಟೆಲ್ಲ ಏನು ಮಾಡ್ತವೆ, ಚಾಂಪಿಯನ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವಂಥ ತಂಡಗಳು ಇರ್ತವೆ. ಇವಾಗ ಸುಲ್ತಾನ್ ಅಜ್ಞಾನ್ ಶಾ ಕಪ್ ಇದು ಕೂಡ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಮಲೇಷಿಯಾದಲ್ಲಿ ನಡೆಯುವಂಥ ಒಂದು ಪಂದ್ಯಾಟವಾಗಿರ್ತೈತಿ. ಇದು 1983ರಲ್ಲಿ ಇದು 2 ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು ಸ್ಪರ್ಧೆಯಾಗಿ ಏನು ಮಾಡ್ತೈತಿ, ಪ್ರಾರಂಭಗೊಂಡಿದೆ. ಈ ಪಂದ್ಯಾಟವು ಜನಪ್ರಿಯ ಮತ್ತು ಅಭಿವೃದ್ಧಿ ಹೊಂದಿದ್ದರಿಂದ ಪ್ರತಿ ವರ್ಷ ಏನು ಮಾಡ್ತಾರೆ, ಇದನ್ನು ನಡೆಸಲಾಗ್ತೈತಿ. ಈ ಸ್ಪರ್ಧೆಗೆ ಮಲೇಷಿಯಾದ 9ನೇ ರಾಜ ಸುಲ್ತಾನ್ ಅಜ್ಞಾನ್ ಶಾ ಏನು ಮಾಡ್ತಾರೆ ಅಂದರೆ ಹಾಕಿ ಪ್ರಿಯರಾಗಿದ್ದರಿಂದ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಏನು ಮಾಡಲಾಗಿದೆ, ಈ ಸ್ಪರ್ಧೆಗೆ ಮಲೇಷಿಯಾದ 9ನೇ ರಾಜ ಸುಲ್ತಾನ್ ಏನು ಮಾಡ್ತಾನೆ, ಹಾಕಿ ಪ್ರಿಯರಾಗಿರ್ತಾರೆ. ಅದಕ್ಕೆ ಸುಲ್ತಾನ್ ಅಜ್ಞಾನ್ ಶಾ ಅವರ ಹೆಸರನ್ನೇ ಸುಲ್ತಾನ್ ಅಜ್ಞಾನ್ ಶಾ ಕಪ್ ಅಂತೇಳಿ ಅವರ ಹೆಸರನ್ನೇ ಇಡಲಾಗಿದೆ ಇದಕ್ಕೆ. ಇವಾಗ ಏಷ್ಯನ್ ಕ್ರೀಡಾಕೂಟ 1958ರ ಟೋಕಿಯೋ ಏಷ್ಯನ್ ಕ್ರೀಡಾಕೂಟದ ನಂತರ ಹಾಕಿಯನ್ನು ಏನು ಮಾಡಲಾಯಿತು, ಕ್ರೀಡಾಕೂಟದಲ್ಲಿ ಆಯೋಜಿಸಲಾಗಿತ್ತು. 1958ರ ನಂತರ ಟೋಕಿಯೋ ಒಲಿಂಪಿಕ್ ಟೋಕಿಯೋ ಏಷ್ಯನ್ ಕ್ರೀಡಾಕೂಟ ನಡೆದ ನಂತರ ಹಾಕಿಯನ್ನು ಏನು ಮಾಡ್ತಾರೆ, ಈ ಒಂದು ಕ್ರೀಡಾಕೂಟದಲ್ಲಿ ಮತ್ತೆ ಆಯೋಜನೆ ಮಾಡ್ತಾರೆ. ಇದರಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ 1982ರಲ್ಲಿ ನವದೆಹಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತದೆ, ಮಹಿಳೆಯರಿಗಾಗಿ ಹಾಕಿ ಪಂದ್ಯಾಟವನ್ನು ಆಯೋಜಿಸ್ತಾರೆ. ಎಷ್ಟರಲ್ಲಿ ಮಹಿಳೆಯರಿಗೆ ಹಾಕಿ ಪಂದ್ಯಾಟ ಆಯೋಜನೆ ಮಾಡಿದಂದರೆ 1982ರಲ್ಲಿ. ಅದು ಎಲ್ಲಿ ಅಂದರೆ ನವದೆಹಲಿಯಲ್ಲಿ. ಯಾರಿಗಾಗಿ ಅಂದರೆ ಮಹಿಳೆಯರಿಗೆ. ಹಾಗೆ ಕಿರಿಯರ ಹಾಕಿ ವಿಶ್ವಕಪ್ ಈ ಪಂದ್ಯಾಟವು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಆಯೋಜಿಸುತ್ತೆ. ಕಿರಿಯರ ಹಾಕಿ ವಿಶ್ವಕಪ್ ಯಾರು ಆಯೋಜನೆ ಮಾಡ್ತಾರಂದರೆ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಏನು ಮಾಡ್ತೈತಿ, ಆಯೋಜನೆ ಮಾಡ್ತೈತಿ. ಈ ಪಂದ್ಯಾಟವು ಆಡುವಂಥ ಆಟಗಾರರು ಎಷ್ಟು ವರ್ಷದವರಾಗಿರಬೇಕು ಅಂದರೆ 21 ವರ್ಷ ಮೀರಿರಬಾರದು, ಅಷ್ಟರಲ್ಲೇ ಇರಬೇಕು ಅವರು. ಈ ಪಂದ್ಯಾಟವು 4 ವರ್ಷಕ್ಕೊಮ್ಮೆ ಆಯೋಜಿಸ್ತಾರೆ.
1989ರಲ್ಲಿ ಮಹಿಳೆಯರಿಗಾಗಿ ಹಾಕಿ ವಿಶ್ವಕಪ್ ಪ್ರಾರಂಭವಾಯಿತು. ಹಾಕಿ ವಿಶ್ವಕಪ್ ಪ್ರಾರಂಭ ಆಗಿದೆ ಯಾವಾಗಂದರೆ 1989ರಲ್ಲಿ. ಅದೇ ರೀತಿ ಏಷ್ಯನ್ ಕ್ರೀಡಾಕೂಟ ಅಂದರೆ 1982ರಲ್ಲಿ. ಅದು 1982, ಇದು 1989. ಇವಾಗ ರಾಷ್ಟ್ರೀಯ ಪಂದ್ಯಾಟಗಳು ನೋಡ್ರಿ. ರಾಷ್ಟ್ರೀಯ ಪಂದ್ಯಾಟಗಳು ಬರ್ತವೆ. ಅವು ಯಾವ್ಯಾವು ಅಂದರೆ ಅಖಿಲ ಭಾರತ ಬೈಟನ್ ಕಪ್ ಹಾಕಿ ಪಂದ್ಯಾಟ, ಇದು ಪಶ್ಚಿಮ ಬಂಗಾಳದ್ದು. ಯಾವುದು? ಅಖಿಲ ಭಾರತ ಬೈಟನ್ ಕಪ್ ಹಾಕಿ ಪಂದ್ಯಾಟ. ಹಾಗೆ ಅಖಿಲ ಭಾರತ MCC ಮುರುಗಪ್ಪ ಚಿನ್ನದ ಕಪ್ ಹಾಕಿ ಪಂದ್ಯಾಟ, ಇದು ಚೆನ್ನೈದು. ಅಖಿಲ ಭಾರತ ಗುರ್ಮಿತ್ ಸ್ಮರಣಾರ್ಥ ಹಾಕಿ ಪಂದ್ಯಾಟ, ಇದು ಚಂಡೀಗಢದಲ್ಲಿ ನಡೀತೈತೆ. ಯಾವುದು? ಅಖಿಲ ಭಾರತ ಗುರ್ಮಿತ್ ಸ್ಮರಣಾರ್ಥವಾಗಿ ಹಾಕಿ ಪಂದ್ಯಾಟ ಮಾಡ್ತಾರೆ, ಅದು ಚಂಡೀಗಢದಲ್ಲಿ. ಅದೇ ರೀತಿ ಅಖಿಲ ಭಾರತ ಸುರ್ಮಿತ್ ಸ್ಮರಣಾರ್ಥವಾಗಿ ಏನು ಮಾಡ್ತಾರೆ? ಹಾಕಿ ಪಂದ್ಯಾಟ ಆಡ್ತಾರೆ, ಅದು ಎಲ್ಲಿಯಪ್ಪ ಅಂದರೆ ಅದು ಜಲಂಧರ್ದಲ್ಲಿ. ಹಾಗೆ ಅಖಿಲ ಭಾರತ ಛತ್ರಪತಿ ಶಿವಾಜಿ ಹಾಕಿ ಪಂದ್ಯಾಟ ಎಲ್ಲಿ ನಡೀತಂದರೆ ನವದೆಹಲಿಯಲ್ಲಿ. ಅಖಿಲ ಭಾರತ ಅಫ್ಘಾನ್ ಪಂದ್ಯಾಟ ಎಲ್ಲಿ ನಡೀತಂದರೆ ಅದು ಮುಂಬೈಯಲ್ಲಿ. ಅಖಿಲ ಭಾರತ ಬಾಂಬೆ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಎಲ್ಲಿ ನಡೀತಂದರೆ ಅದು ಮುಂಬೈಯಲ್ಲಿ ನಡೀತೈತೆ. ಅಖಿಲ ಭಾರತ ಬಾಂಬೆ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಕೂಡ ಮುಂಬೈಯಲ್ಲಿ ನಡೀತೈತೆ. ಭಾರತ ಉಬೈದುಲ್ಲಾ ಆಶಾ ಖಾನ್ ಗೋಲ್ಡ್ ಕಪ್ ಕೂಡ ಎಲ್ಲಿ ನಡೀತೈತೆ? ಭೋಪಾಲ್ನಲ್ಲಿ ನಡೀತೈತೆ. ಅಖಿಲ ಭಾರತ ಉಬೈದುಲ್ಲಾ ಶಾ ಖಾನ್ ಗೋಲ್ಡ್ ಕಪ್ ಇದು ಭೋಪಾಲ್ನಲ್ಲಿ ನಡೀತೈತೆ. ಅಖಿಲ ಭಾರತ ಜವಾಹರ್ಲಾಲ್ ನೆಹರು ಹಾಕಿ ಪಂದ್ಯಾಟ ನವದೆಹಲಿಯಲ್ಲಿ ನಡೀತೈತೆ. ಭಾರತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಕಿ ಪಂದ್ಯಾಟ ಇದು ಕೂಡ ನವದೆಹಲಿ. ನವದೆಹಲಿ ಎರಡಿದಾವೆ, ನೆನ್ಪಿಟ್ಟುಕೊಳ್ರಿ. ಒಂದು ಜವಾಹರ್ಲಾಲ್ ನೆಹರುದು, ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿದು. ಆಮೇಲೆ ಸಂಜಯ್ ಹಾಕಿ ಪಂದ್ಯಾಟ ಕೂಡ ಇದನ್ನು ಕೂಡ ದೆಹಲಿದು. ಅಖಿಲ ಭಾರತ ಇಂದಿರಾ ಗೋಲ್ಡ್ ಕಪ್ ಇದು ಎಲ್ಲಿ ನಡೀತದೆ ಅಂದರೆ ಇದು ಜಮ್ಮುವಿನಲ್ಲಿ ನಡೀತೈತೆ. ಅಖಿಲ ಭಾರತ JP ಕುಪ್ಪುಸ್ವಾಮಿ ನಾಯ್ಡು ಹಾಕಿ ಪಂದ್ಯಾಟ ಇದು ಕೋವಿಲ್ಪಟ್ಟೆಯಲ್ಲಿ ನಡೀತೈತೆ. ಹಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ ಕೂಡ ನಡೆಸ್ತಾರೆ. ಹಾಗೆ ಕಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ ಕೂಡ ನಡೆಸ್ತಾರೆ. ಹಾಗೆ ಅತಿ ಕಿರಿಯ ಮಕ್ಕಳಿಗೂ ಕೂಡ ಏನು ಮಾಡ್ತಾರೆ? ಹಾಕಿಯನ್ನು ಆಡಿಸ್ತಾರೆ. ನಿಮಗಿದು ತಿಳಿದಿರಬೇಕು ನಿಮಗೆ. ನೋಡಿದೇನು? ಇದು ಗುಂಪಿನ ಟಿ ಶರ್ಟ್, ಇದು ಇದು ಯಾವುದು? ಇದು ಟಿ ಶರ್ಟ್, ಗುಂಪಿನ ಟಿ ಶರ್ಟ್. ಇದು ಏನಂದರೆ ಇದು ಕೋಲು. ಇದು ಏನದು? ಕೋಲಿದೆ. ಇದು ಶರ್ಟ್, ಸ್ಕರ್ಟ್ ಅಂತ ಕರಿತೀವಲ್ಲ, ಶಾರ್ಟ್ಸ್ ಅದು. ಇದು ಶಿನ್ ಗಾರ್ಡ್, ಸೇಫ್ಟಿಗೋಸ್ಕರ ಹಾಕೊಳ್ಳುವಂಥ ಶಿನ್ ಗಾರ್ಡ್. ಇದಕ್ಕೇನಂತೀವಿ? ಶಿನ್ ಗಾರ್ಡ್ ಅಂತೇಳಿ ಕರಿತೀವಿ. ಇದು ಶೂ. ಏನಿದು? ಶೂ. ಇದು ಶೂ, ಹಾಕಿ ಆಟದಲ್ಲಿ ಬಳಸುವಂಥ ಶೂ. ಹಾಕಿ ಆಟಗಾರರು ಆಟ ಆಡುವ ಸಂದರ್ಭದಲ್ಲಿ ಧರಿಸುವ ಮತ್ತು ಉಪಯೋಗಿಸುವ ಸಾಮಗ್ರಿಗಳು. ಹಾಕಿ ಆಟ ಆಡುವಾಗ ಎಲ್ಲ ನಾವು ಎಣ್ಣೆ ಕಂಡೀಷನ್ ಹಾಕ್ಕೊಳ್ಬೇಕಿಲ್ಲ ಅಂದರೆ ಇದು ಹಾಕಿ ಬಾಲ್ ತುಂಬ ಏನಾಗಿರುತ್ತೆ? ರಫ್ ಇರೋದರಿಂದ ಏಟಾಗುವ ಸಂಭವ ಜಾಸ್ತಿ ಇರ್ತವೆ. ಅದಕ್ಕೆ ಇವೆಲ್ಲ ನಾವೇನು ಮಾಡ್ಕೋಬೇಕು? ಬಳಸ್ಕೊಂಡೇ ಆಡಬೇಕು. ಇಷ್ಟು ತನಕ ಏನು ಹಾಕಿ ಆಟ ನೋಡಿದ್ದೀವಲ್ಲ, ಈ ಹಾಕಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. ಇಲ್ಲಿ ನೋಡೋಣ. ಹಾಕಿ ಕ್ರೀಡೆಯಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಆಟಗಾರರು ಇರ್ತಾರೆ. ಹಾಕಿ ಕ್ರೀಡೆಯಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಆಟಗಾರರು ಇರ್ತಾರೆ. ಇಲ್ಲಿ ರಕ್ಷಣಾತ್ಮಕ ಮತ್ತು ದಾಳಿ ಅಂದರೆ ದಾಳಿ ಮಾಡೋರಿಗೆ ಏನಂತೀವಿ? ರಕ್ಷಣಾತ್ಮಕ ಮತ್ತು ದಾಳಿಕಾರರು ಅಂಥೇಳಿ ಕರಿತೀವಿ. ಇಬ್ಬರು ಬರ್ತಾರೆ ಇಲ್ಲಿ. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸಲು ಡ್ಯಾಶ್ ಅವಶ್ಯಕ. ಅಂದರೆ ಅಲ್ಲಿ ಏನು ಬೇಕು? ನಮಗೆ ಚಪಲತೆ ಬೇಕು. ಚಪಲತೆ ಅವಶ್ಯಕವಾಗಿ ಬೇಕಾಗ್ತದೆ. ಅದು ಎರಡನೇದು ಚಪಲತೆ. ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಹಾಗೂ ಗೋಲನ್ನು ಗಳಿಸಲು ಡ್ಯಾಶ್ ಬೇಕಾಗ್ತೈತಿ ಅಂದರೆ ಅದು ನಿಖರತೆಯಾಗಿ ಬೇಕು. ನಮಗೆ ನಿಖರತೆಯಿಂದ ನಾವೇನು ಮಾಡ್ಬೋದು? ಬಾಲನ್ನು ಪಾಸ್ ಮಾಡ್ಬೋದು. ಆಮೇಲೆ ಹಾಕಿ ಆಟಗಾರರಿಗೆ ಆಟದಲ್ಲಿ ಉತ್ತಮವಾದಂತಹ ಡ್ಯಾಶ್ ವೇಗ ಅವಶ್ಯಕವಾಗಿರ್ತದೆ. ಅಂದರೆ ಪ್ರತಿಕ್ರಿಯೆ ವೇಗನೇ ಅಂದರೆ ಅವಶ್ಯಕವಾಗಿ ಬೇಕಾಗ್ತೈತಿ. ಯಾವುದು ಬೇಕು? ಪ್ರತಿಕ್ರಿಯೆ ವೇಗ.
ಆಮೇಲೆ 2 ವಾಕ್ಯದಲ್ಲಿ ಉತ್ತರಿಸಬೇಕು, ಬಿಟ್ಟ ಸ್ಥಳವನ್ನು ತುಂಬಬೇಕಿಲ್ಲಿ. ಹಾಕಿ ಆಟದಲ್ಲಿ ಎಷ್ಟು ಆಟಗಾರರು ಇರ್ತಾರೆ? 10, 14, 15, 16 ಅಂದರೆ 16 ಜನ ಇರ್ತಾರೆ. ಚೆಂಡನ್ನು ನಿಯಂತ್ರಣದಲ್ಲಿಡಲು ಕಣ್ಣು, ಕೈ ಮತ್ತು ಕಾಲುಗಳ ಡ್ಯಾಶ್ ಅವಶ್ಯಕವಾಗಿದೆ. ಏನು ಅವಶ್ಯಕ ಆಗಿದೆ? ಸಂಯೋಜನೆ ಅವಶ್ಯಕವಾಗಿದೆ. ಚೆಂಡನ್ನು ಎಡಕ್ಕೆ ಬಲಕ್ಕೆ ಹೊಡೆಯುತ್ತಾ ಸ್ಟಿಕ್ ಹಿಡಿಸದಿಟ್ಟುಕೊಳ್ಳುವುದಕ್ಕೆ ಏನಂತೀವಿ ನಾವು ಅಂತಂದರೆ ಡ್ರಿಬ್ಲಿಂಗ್ ಅಂತೇಳಿ ಕರಿತೀವಿ. ಡ್ರಿಬ್ಲಿಂಗ್. ಇವಾಗ ಹೊಂದಿಸಿ ಬರಿಬೇಕು. ವಿಶ್ವಕಪ್, ಪುರುಷರ ಒಲಿಂಪಿಕ್ಸ್, ಮಹಿಳೆಯರ ಚಾಂಪಿಯನ್ ಟ್ರೋಫಿ, ಸುಲ್ತಾನ್ ಅಜ್ಞಾನ್ ಖಾ. ವಿಶ್ವಕಪ್ ಎಷ್ಟು ನಡೀತು? 1971ರಲ್ಲಿ. ಪುರುಷರ ಒಲಿಂಪಿಕ್ಸ್ 1908ರಲ್ಲಿ. ಮಹಿಳೆಯರದು 1987. ಸುಲ್ತಾನ್ ಅಜ್ಞಾನ್ ಶಾ 1983ರಲ್ಲಿ ನಡೀತೈತೆ. ಇವಾಗ ಏನಿದ್ದಾವೆ? 2-3 ವಾಕ್ಯದಲ್ಲಿ ಇದ್ದಾವೆ ಇವು. ಹಾಕಿ ಆಟದ ತಂತ್ರಗಳನ್ನು ವಿವರಿಸಿ. ಯಾವ್ಯಾವ ತಂತ್ರಗಳು? ಪಾಸಿಂಗು, ಪುಷಿಂಗು, ಡ್ರಿಬ್ಲಿಂಗ್ ಇವೆಲ್ಲ ಬಂದರೆ ಅವೆಲ್ಲ ಬರೀಬೇಕು. ಹಾಕಿ ಆಟದಲ್ಲಿ ಅವಶ್ಯಕತೆ ಮತ್ತು ಚಪಲತೆ ಕುರಿತು ಬರೀಬೇಕು. ಇದು ಬುಕ್ಸಲ್ಲಿದೆ, ಬರೀರಿ. ಹಾಕಿ ಆಟದಲ್ಲಿ ನಿಖರತೆ ಮತ್ತು ಕಷ್ಟ ಸಹಿಷ್ಣುತೆ ಕುರಿತು ಬರೆಯಿರಿ. ಹಾಕಿ ಆಟಗಾರರಿಗೆ ಇರಬೇಕಾದ ಗುಣಲಕ್ಷಣಗಳು ಯಾವ್ಯಾವು? ಇವೆಲ್ಲ ಕೂಡ ಬುಕ್ಸಲ್ಲಿದ್ದಾವೆ, ನೀಟಾಗಿ ನೀವು ಬರ್ಕೊಳ್ರಿ. ಇಲ್ಲಿಗೆ ಏನಾಯಿತು? ಹಾಕಿದ ಬಗ್ಗೆ ತರಗತಿಯನ್ನು ನಾನು ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದುವರಿದ ಒಂದು ಲೆಸನನ್ನು ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.